ಈ ಕ್ಷಣ ನೀವು ನೋಡ್ತಾ ಇದ್ದೀರಾ ಮಂಡ್ಯದಿಂದ ಬರ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಇವತ್ತು ನಾಮಿನೇಷನ್ ಸಲ್ಲಿಸ್ತಾರೆ ಮುಖ್ಯಮಂತ್ರಿಗಳ ಪುತ್ರ ಜೆಡಿಎಸ್ನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ. ನಾಮಪತ್ರ ಸಲ್ಲಿಕೆಗೂ ಮುಂಚೆ ಮಂಡ್ಯದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ. ಅಂದ್ರೆ ಏನು, ಕೆಲವೇ ಕ್ಷಣದಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮುಖ್ಯಮಂತ್ರಿಗಳ ಕುಟುಂಬದವರು ಹೋಗ್ತಾರೆ. ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಕುಟುಂಬ ಸಮೇತರಾಗಿ ನಾಡ ದೇವಿಗೆ ಮೊರೆ ಹೋಗ್ತಾರೆ. ಅದಾದ್ಮೇಲೆ ಮಂಡ್ಯಕ್ಕೆ ಬರ್ತಾರೆ. ಅಲ್ಲಿ ಕಾಳಿಕಾಂಬ ದೇವಸ್ಥಾನದಲ್ಲಿ ನಿಖಿಲ್ ಆಗಮಿಸಿ ಪೂಜೆ ಸಲ್ಲಿಸ್ತಾರೆ. ತದನಂತರ ಬೆಳಗ್ಗೆ 11 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಿಂದ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾರೆ. ಮೆರವಣಿಗೆ ಮೂಲಕ ಸುಮಾರು 2.5 ಕಿಲೋಮೀಟರ್ ತೆರೆದ ವಾಹನದಲ್ಲಿ ಸಾವಿರಾರು ಲಕ್ಷಾಂತರ ಮಂದಿ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅಂತ ಮಾತಿದೆ. ಮಧ್ಯಾಹ್ನ 2 ರಿಂದ 3 ಗಂಟೆಯೊಳಗೆ ಡಿಸಿ ಕಚೇರಿಯಲ್ಲಿ ನಾಮಪತ್ರವನ್ನು ನಿಖಿಲ್ ಕುಮಾರಸ್ವಾಮಿ ಸಲ್ಲಿಸ್ತಾರೆ. ನಿಖಿಲ್ ನಾಮಪತ್ರ ಸಲ್ಲಿಕೆ ಆದಮೇಲೆ ಕಾವೇರಿ ಉದ್ಯಾನವನದ ಹತ್ರ ಬೃಹತ್ ರ್ಯಾಲಿ ಕೂಡ ಇದೆ, ಬಹಿರಂಗ ಸಮಾವೇಶ ಕೂಡ ಇದೆ. ಇದನ್ನು ನೋಡೋದಕ್ಕೆ ಬೃಹತ್ LED ಪರದೆ ಅಳವಡಿಸಲಾಗಿದೆ. ಕಾವೇರಿ ಪಾರ್ಕ್ ಸುತ್ತ ಬ್ಯಾರಿಕೇಡ್, ಬಿಗಿ ಪೊಲೀಸ್ ಭದ್ರತೆ, ಲಕ್ಷಾಂತರ ಜನ, ಜೈಕಾರ, ಇದೆಲ್ಲವೂ ಇದ್ದೇ ಇರುತ್ತೆ ಇವತ್ತು ಮಂಡ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಇದೆಲ್ಲದಕ್ಕೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಮಂಡ್ಯದಿಂದ ನನ್ನ ಸಹೋದ್ಯೋಗಿ ಸಂತೋಷ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸಂತೋಷ್. 20ನೇ ತಾರೀಕು ಮಂಡ್ಯದಲ್ಲಿ ಯಾವ ಬೆಳವಣಿಗೆ ನೋಡಿದ್ವಿ, ಅದನ್ನ ದುಪ್ಪಟ್ಟಾಗಿ ಅಥವಾ ಅದಕ್ಕಿಂತ ಮೀರಿದಂಥದ್ದನ್ನ ಇವತ್ತು ಮಾಡಬೇಕು ಅಂತ JDSನವರು ಶತಾಯಗತೆ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಇವತ್ತೇನಿಲ್ಲ, ಬೆಳವಣಿಗೆ ನಿರೀಕ್ಷೆ ಮಾಡ್ಬೋದು ಮಂಡ್ಯದಲ್ಲಿ? ಗುಡ್ ಮಾರ್ನಿಂಗ್ ಹರೀಶ್. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಹೆಸರಿಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಆಗಿದ್ರೂ ಕೂಡ ಇದು ಬಹುತೇಕ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸುಮಲತಾ ಅವರು ನಾಮಪತ್ರ ಸಲ್ಲಿಸ್ತಕ್ಕಂಥ ಸಮಯದಲ್ಲಿ ಎಷ್ಟು ಜನರನ್ನ ಸೇರಿಸಿದ್ರು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನರನ್ನ ಸೇರಿಸುವ ನಿಟ್ಟಿನಲ್ಲಿ ಎಲ್ಲ ತಯಾರಿ ನಡೀತಾ ಇದೆ. ನಾವೀಗ ಕಾರ್ಯಕ್ರಮ ನಡೆಯುವಂತ ಒಂದು ಸ್ಥಳದಲ್ಲೇ ಇದ್ದೇವೆ, ಅಲ್ಲಿಯ ದೃಶ್ಯಗಳನ್ನ ತೋರಿಸ್ತೀವಿ. ಇಲ್ಲಿ ಇವತ್ತು ಯಾವುದೇ ಸ್ಟೇಜ್ ಅನ್ನ ಹಾಕೋದಿಲ್ಲ, ಆದ್ರೆ ತೆರೆದ ವಾಹನದಲ್ಲಿ ಇಲ್ಲಿ ಒಂದು ಪ್ರಚಾರವನ್ನ ಮಾಡ್ತಾರೆ. ಏನು DC ಆಫೀಸ್ ಮುಂಭಾಗ ಕಾವೇರಿ ಉದ್ಯಾನವನ ಇದೆ, ಆ ಕಾವೇರಿ ಉದ್ಯಾನವನದ ಮುಂಭಾಗದಲ್ಲಿ ಒಂದು ಪ್ರಚಾರ ಮಾಡ್ತಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂತಹ ಒಂದು ಜಾಗದಲ್ಲೇ ತೆರೆದ ವಾಹನವನ್ನ ನಿಲ್ಲಿಸಿ ಇಲ್ಲಿ ಬಹಿರಂಗ ಭಾಷಣವನ್ನ ಮಾಡಲಿದ್ದಾರೆ. ಜೊತೆಗೆ ಪಾರ್ಕ್ ನ ಸುತ್ತಲೂ ಕೂಡ ಇಲ್ಲಿ ಬ್ಯಾರಿಕೇಡ್ ಹಾಕಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಬ್ಯಾರಿಕೇಡ್ ಹಾಕಿರೋದ್ರ ಜೊತೆಗೆ ಇವತ್ತು ಸುಮಾರು ಲಕ್ಷಾಂತರ ಜನ ಇವತ್ತು ನಾಮಪತ್ರ ಸಲ್ಲಿಕೆ ವೇಳೆ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಸುಮಾರು 10ಕ್ಕೂ ಹೆಚ್ಚಿನ LED ಪರದೆಗಳನ್ನ ಹಾಕಲಾಗಿದೆ. ದೊಡ್ಡ ದೊಡ್ಡ LED ಪರದೆಗಳನ್ನ ಬೇರೆ ಬೇರೆ ಕಡೆ ಹಾಕಿ ಈ ಜನ ಎಲ್ಲಿರ್ತಾರೋ ಅಲ್ಲಿಯೇ ಈ ಒಂದು ಭಾಷಣವನ್ನ ಕೇಳೋದಕ್ಕೆ, ರ್ಯಾಲಿಯನ್ನ ನೋಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಆರಂಭದಲ್ಲಿ ಮೊದಲು ಮೈಸೂರಿಗೆ ತೆರಳಿ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಆನಂತರ ಮಂಡ್ಯದ ಕಾಳಿಕಾಂಬ ದೇವಾಲಯಕ್ಕೆ ಬರ್ತಾರೆ. ಅಲ್ಲಿ 11 ಗಂಟೆ ವೇಳೆಗೆ ಪೂಜೆಯನ್ನ ಸಲ್ಲಿಸಿ ನಂತರ ಸುಮಾರು 2.5 ಕಿಲೋಮೀಟರ್ ಮೆರವಣಿಗೆ ಮಾಡಲಾಗುತ್ತೆ. ಆ ಮೆರವಣಿಗೆಯಿಂದ DC ಕಚೇರಿಯವರೆಗೆ ಬಂದು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಮೊದಲೇ ಹೇಳಿದಂತೆ ಇದು ಹೆಸರಿಗಷ್ಟೇ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ, ಆದ್ರೆ ನಿಜವಾಗ್ಲೂ ಇದೊಂದು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಅಂತಾನೆ JDSನವರು ಪರಿಗಣಿಸಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸಂತೋಷ್. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್. ಇವತ್ತು ದಿನಪೂರ್ತಿ ಅಲ್ಲಿಂದ ಮಾಹಿತಿಗಳನ್ನ ಪಡ್ಕೋತೇನೆ ಇರ್ತೀವಿ ಮುಂದಿನ ಸುದ್ದಿನಲ್ಲಿ. ಥ್ಯಾಂಕ್ ಯು.